ಹೊತ್ತಲ್ಲಿ ಸೇರಿದ್ರೆ ಸ್ವರ್ಗ ಸುಖ. ದಂಪತಿಗಳು ಮಿಲನ ಕ್ರಿಯೆಯಲ್ಲಿ ತೃಪ್ತಿಯ ಮಟ್ಟವನ್ನ ಅನುಭವಿಸೋದಕ್ಕೆ ಇದೇ ಹೊತ್ತಿಗೆ ಸೇರ್ಬೇಕು ಅನ್ನುವಂತಹ ನಿಯಮವೇನೂ ಇಲ್ಲ. ಯಾವಾಗ ಮನಸ್ಸಾದ್ರೂ ಅವರು ಸೆಕ್ಸ್ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಆದ್ರೆ ಕೆಲವೊಮ್ಮೆ ವಿಶೇಷ ಸಮಯದಲ್ಲಿ ಮಿಲನ ಕ್ರಿಯೆ ನಡೆಸಿದ್ರೆ ಆಗ ಅವರಿಬ್ಬರಿಗೂ ಸಿಗುವ ತೃಪ್ತಿಯ ಮಟ್ಟ ಪ್ರತಿನಿತ್ಯಕ್ಕಿಂತ ಹೆಚ್ಚಾಗಿರುತ್ತೆ ಅಂತಾರೆ ಲೈಂಗಿಕ ತಜ್ಞರು. ಮುಖ್ಯವಾಗಿ ಈ ವಿಶೇಷ ಹೊತ್ತಲ್ಲಿ ಪತ್ನಿ ಪತಿ ಸೇರಿಕೊಂಡಾಗ ಹೆಚ್ಚು ಸಂತೋಷವನ್ನ ಪಡೆಯಬಹುದು ಅಂತಾರೆ ಅವರು. ಹಾಗಿದ್ರೆ ಬನ್ನಿ, ಮಿಲನ ಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಭವಿಸೋದಕ್ಕೆ ಉತ್ತಮ ಸಮಯ ಯಾವುದು, ಆ ಸೂಕ್ತ ಸಮಯ ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಹೇಗೆ, ಹಾಗೇನೆ ಗಂಡು ಹೆಣ್ಣು ಯಾವಾಗ ಸೇರಿದ್ರೆ ಹೆಚ್ಚು ಆನಂದ ಪಡೆಯಬಹುದು ಅನ್ನೋದ್ರ ಬಗ್ಗೆ ತಜ್ಞರು ನೀಡಿರುವ ಮಾಹಿತಿಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ತೃಪ್ತಿ ಲೈಂಗಿಕ ಸಂಬಂಧದಲ್ಲಿ ಪ್ರಮುಖವಾದಂತಹ ಅಂಶ. ಈ ಮಟ್ಟವನ್ನ ಸಾಧಿಸೋದಕ್ಕೆ ನೀವು ಕೆಲವು ಮುಖ್ಯ ವಿಷಯಗಳನ್ನ ಗಮನಿಸಬೇಕು. ನೀವು ಪರಸ್ಪರ ಸಂಧಿಸಿದಾಗ, ರತಿ ಕ್ರೀಡೆಯಲ್ಲಿ ತೊಡಗಿದಾಗ ಅದರ ಸುಖವನ್ನ ಹೇಗೆ ಅನುಭವಿಸೋದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳಿ. ನೀವು ಸೇರ್ತಾ ಇರೋ ಸಮಯ ತೃಪ್ತಿಯ ಮಟ್ಟದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಮಿಲನ ಕ್ರಿಯೆಗೆ ಕೆಲವರು ರಾತ್ರಿ ಸಮಯವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನೂ ಕೆಲವರು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಸಮಯವನ್ನ ಇಷ್ಟಪಡ್ತಾರೆ. ಹೀಗಾಗಿ ಸಂಗಾತಿಗಳು ತಮ್ಗಿಬ್ಬರಿಗೂ ಇಷ್ಟವಾಗುವ ಸಮಯ ಯಾವುದು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಇಬ್ಬರಿಗೂ ಒಪ್ಪಿಗೆಯಾಗುವ ವೇಳೆಯಲ್ಲಿ ಕಾಮ ಕೇಳಿಯಲ್ಲಿ ತೊಡಗಿಸಿಕೊಳ್ಳಿ. ಆಗ ನಿಮಗ್ ಸಿಗುವಂತಹ ಸುಖ ನಿಮ್ಮ ರೊಟೀನ್ ಸೆಕ್ಸ್ ನಲ್ಲಿ ಸಿಗೋ ಸುಖಕ್ಕಿಂತ ಭಿನ್ನವಾಗಿದೆಯೋ ಇಲ್ವೋ ಅನ್ನೋದನ್ನ ಗಮನಿಸಿ. ಒಂದ್ ವೇಳೆ ಇಬ್ಬರಿಗೂ ಒಪ್ಪಿತವಾಗುವ ಸಮಯದಲ್ಲಿ ಹೆಚ್ಚಿನ ಸುಖ ಸಿಕ್ಕಿದೆ ಅಂತ ಅನ್ಸಿದ್ರೆ ಅದೇ ಸಮಯದಲ್ಲಿ ಆಗಾಗ್ಗೆ ಸೇರೋದಕ್ಕೆ ಪ್ರಯತ್ನಿಸಿ. ಇದು ನಿಮ್ಮಿಬ್ಬರಿಗೂ ಕೂಡ ಹೆಚ್ಚಿನ ಲವಲವಿಕೆಯಿಂದ ಸೆಕ್ಸ್ ಮಾಡೋದಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ. ಮೂಡ್ ಕ್ರಿಯೇಟ್ ಮಾಡಿ. ಮೂಡ್ ಕ್ರಿಯೇಟ್ ಮಾಡೋದು ಅಂದ್ರೆ ಮಿಲನ ಕ್ರಿಯೆಗೆ ಪೂರಕವಾಗುವಂತೆ ರೊಮ್ಯಾಂಟಿಕ್ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಳ್ಳೋದು ಅಂತ ಅರ್ಥ. ಈ ರೀತಿಯ ವಾತಾವರಣದಲ್ಲಿ ಸೇರಿದ್ರೆ ಹೆಚ್ಚಿನ ತೃಪ್ತಿ ಸಿಗುತ್ತೆ. ಸರಿಯಾದ ಬೆಳಕು, ಮಂದವಾದ ಸಂಗೀತ, ಸುಗಂಧ ಭರಿತ ವಾತಾವರಣ ಇವೆಲ್ಲವೂ ಹೆಚ್ಚಿನ ಉನ್ಮಾದವನ್ನ ಸೃಷ್ಟಿಸಿ ರತಿ ಕ್ರೀಡೆಯ ಆನಂದವನ್ನು ಹೆಚ್ಚು ಮಾಡುತ್ತವೆ. ಮಾತಿಗೆ ಮಹತ್ವ ನೀಡಿ. ನಿಮ್ಮ ನಡುವೆ ನಡೆಯುವ ಮಾತುಕತೆ ಕೂಡ ಮಿಲನದ ತೃಪ್ತಿಯನ್ನು ಹೆಚ್ಚು ಮಾಡುತ್ತೆ. ನಿಮ್ಮ ಸಂಗಾತಿಯ ಜೊತೆ ಭಾವನೆಗಳನ್ನು, ಇಷ್ಟ ಕಷ್ಟಗಳನ್ನು ಮತ್ತೆ ಫ್ಯಾಂಟಸಿಗಳನ್ನು ಹಂಚಿಕೊಳ್ಳಿ. ಇದು ನೀವು ಪರಸ್ಪರ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುವಾಗುತ್ತೆ. ಜೊತೆಗೆ ದೇಹಗಳ ಜೊತೆ ಮನಸ್ಸುಗಳ ಮಿಲನಕ್ಕೂ ಕೂಡ ಎಡೆ ಮಾಡಿಕೊಟ್ಟು ಮಿಲನ ಮಹೋತ್ಸವಕ್ಕೆ ವೇದಿಕೆ ಸಜ್ಜಾಗಿಸುತ್ತೆ. ಪ್ಯಾಷನ್ ಜೊತೆ ನಿಷ್ಠೆ. ಸೆಕ್ಸ್ ಜೊತೆಗೆ ಪತಿ ಪತ್ನಿಯರ ನಡುವೆ ಪ್ರೀತಿಯ ಅಭಿವ್ಯಕ್ತಿ ಕೂಡ ಮುಖ್ಯ. ಒಬ್ಬರಿಗೊಬ್ಬರು ನಿಷ್ಠರಾಗಿರೋದು ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತೆ. ಈ ಪ್ರೀತಿ, ಮೆಚ್ಚುಗೆ ಮತ್ತು ಸ್ನೇಹ ನಿಮ್ಮ ಸಂಬಂಧವನ್ನ ಹೆಚ್ಚು ಶಕ್ತಿಶಾಲಿಯನ್ನಾಗಿಸುತ್ತೆ. ಹೀಗಾಗಿ ನಿಮ್ಮ ನಡುವೆ ನಡೆಯುವ ಪ್ರತಿಯೊಂದು ಕ್ರಿಯೆಯಲ್ಲೂ ತೃಪ್ತಿಯ ಮಟ್ಟ ಅತ್ಯಧಿಕವಾಗಿರುತ್ತೆ. ಸುಖದ ಪ್ರತಿಜ್ಞೆ. ನೀವು ಒಬ್ಬರಿಗೊಬ್ಬರು ತೃಪ್ತಿ ನೀಡುವಂತಹ ಪ್ರತಿಜ್ಞೆಯನ್ನ ಮಾಡಿ. ನಿಮಗಿಷ್ಟವಾಗುವ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಮಿಲನ ಕ್ರಿಯೆ ನಡೆಸಿದ್ರೆ ನಿಮ್ಮ ತೃಪ್ತಿಯ ಮಟ್ಟ ಉತ್ತಮಗೊಳ್ಳುತ್ತೆ. ನೀವು ಇದನ್ನ ಕಂಡುಕೊಂಡು ಸೇರಿದಾಗಲೆಲ್ಲ ಸಂಗಾತಿಯ ಆರ್ಗಾಸಂ ಬಗ್ಗೆ ಗಮನ ಕೊಡಿ. ನೀವು ಸುಖವನ್ನ ಬಾಚಿಕೊಳ್ಳಿ. ಪೀರಿಯಡ್ನ ಮುನ್ನ ಸೆಕ್ಸ್. ಬಹಳಷ್ಟು ಹುಡುಗಿಯರು ಮತ್ತು ಮಹಿಳೆಯರಿಗೆ ತಮ್ಮ ಪೀರಿಯಡ್ಗಳ ಮುನ್ನ ಸೆಕ್ಸ್ ಮಾಡೋ ಬಯಕೆ ಇರುತ್ತೆ. ಈ ಸಮಯದಲ್ಲಿ ಅವರ ಹಾರ್ಮೋನ್ಗಳ ಕಾರಣದಿಂದ ಲೈಂಗಿಕ ದೃಶ್ಯ ಹೆಚ್ಚಾಗಿರುತ್ತೆ. ಅವರಿಗೆ ಮಿಲನದ ಬಯಕೆಯ ಬಿಸಿ ಹೆಚ್ಚಿದ್ದಾಗ ಕೂಡಿದ್ರೆ ಅದರಿಂದ ಸೆಕ್ಸ್ ಅತ್ಯಂತ ಹೆಚ್ಚು ಆಕರ್ಷಕವಾಗುತ್ತೆ. ಪೀರಿಯಡ್ಗೂ ಸ್ವಲ್ಪ ಮುಂಚಿನ ದಿನಗಳಲ್ಲಿ ಹುಡುಗಿಯರು ಸ್ವಾಭಾವಿಕವಾಗಿಯೇ ಹೆಚ್ಚು ಉತ್ಸಾಹದಿಂದ ಇರ್ತಾರೆ. ಜೊತೆಗೆ ಪುರುಷರಿಗಿಂತ ಮೊದಲೇ ಮಿಲನ ಕ್ರಿಯೆಗೆ ಅವರ ದೇಹ ಮತ್ತು ಮನಸ್ಸು ಸಿದ್ಧವಾಗಿರುತ್ತೆ. ಈ ವೇಳೆಯಲ್ಲಿ ಪತಿಯ ಸಣ್ಣ ಪ್ರಯತ್ನವು ಅವರಿಗೆ ಸಾಕಷ್ಟು ಸುಖದ ರಾಶಿಯನ್ನ ಹೊತ್ತು ತರುತ್ತೆ. ಹೀಗಾಗಿ ವಿಶಿಷ್ಟ ಸುಖದ ಅನುಭವದ ಬಯಕೆ ಇದ್ರೆ ನೀವು ನಿಮ್ಮ ಹೆಂಡತಿಯ ಪೀರಿಯಡ್ ಸಮಯವನ್ನ ಪಟ್ಟಿ ಮಾಡಿ.
ಅವರ ಪೀರಿಯಡ್ ಆರಂಭವಾಗುವ 1 ಅಥವಾ 2 ದಿನಗಳ ಮುನ್ನ ಒಂದು ವಿಶಿಷ್ಟ ಮಿಲನ ಕ್ರಿಯೆಗೆ ಪ್ಲಾನ್ ಮಾಡಿ. ಆ ಸಮಯದಲ್ಲಿ ಮಹಿಳೆಯರ ಉತ್ಸಾಹ ನಿಮ್ಮ ಮಿಲನ ಮಹೋತ್ಸವವನ್ನ ಇನ್ನಷ್ಟು ಹೆಚ್ಚಿನ ಆಸ್ಥೆಯಿಂದ ಅನುಭವಿಸೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಮಹಿಳೆಯರಿಗೂ ಈ ಸಮಯದಲ್ಲಿ ಸೆಕ್ಸ್ ಅನ್ನೋದು ಹೆಚ್ಚು ತೃಪ್ತಿಯನ್ನ ನೀಡುತ್ತೆ. ಈ ಸಮಯದ ಸೆಕ್ಸ್ ಮಹಿಳೆಯರ ಭಾವನಾತ್ಮಕ ಮಟ್ಟದಲ್ಲೂ ಕೂಡ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಪೀರಿಯಡ್ ಮುಂಚಿನ ದಿನಗಳಲ್ಲಿ ಮಹಿಳೆಯರ ಲೇಬಿಯಾ ಮತ್ತು ಕ್ಲಿಟೋರಸ್ಗಳು ಸಾಕಷ್ಟು ಒದ್ದೆಯಾಗಿದ್ದು ತೇವ ಹೊಂದಿರುತ್ತವೆ. ಆ ಸಮಯದ ಯೋನಿ ಪ್ರವೇಶ ಅವರಿಗೆ ಹೆಚ್ಚಿನ ಖುಷಿಯನ್ನ ಕೊಡುತ್ತೆ. ಕೋಪ, ದುಃಖ, ನೋವು, ಕಲಹ ಶಮನಕ್ಕೆ ಸೆಕ್ಸೇ ಮದ್ದು. ಕೋಪ, ಕಲಹಕ್ಕೆ ಸೆಕ್ಸೇ ಮದ್ದು ಅನ್ನೋದು ಲೈಂಗಿಕ ತಜ್ಞರ ಅಭಿಪ್ರಾಯ. ಆದ್ರೆ ಅವರಿಗಿಂತಲೂ ಮೊದಲೇ ನಮ್ಮ ಹಿರಿಯರು ಇದನ್ನ ಕಂಡ್ಕೊಂಡಿದ್ರು ಅನ್ನೋದಕ್ಕೆ ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅನ್ನೋ ಮಾತೇ ಸಾಕ್ಷಿ. ದುಃಖ, ನೋವು ಇತ್ಯಾದಿಗಳಿಗೆ ಸಾಂತ್ವನ ನೀಡೋದಕ್ಕೆ ಮಿಲನ ಕ್ರಿಯೆಗಿಂತ ಇನ್ನೊಂದು ಮಾರ್ಗ ಇಲ್ಲ. ನಿಮ್ಮ ಬಾಳ ಸಂಗಾತಿಯ ಮನಸ್ಸಿಗೆ ನೋವಾಗಿರೋದು ನಿಮ್ಮ ಗಮನಕ್ಕೆ ಬಂದ್ರೆ ಅವರಿಗೆ ಸಾಂತ್ವನ ನೀಡೋದಕ್ಕೆ ಶ್ರದ್ಧೆಯಿಂದ ಪ್ರಯತ್ನಿಸಿ. ಅವರ ಸನಿಹವೇ ಇದ್ದು ಕೋಪ ಶಮನಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ. ಅವರನ್ನ ಒಲಿಸಿ ಸೆಕ್ಸ್ಗೆ ಆಹ್ವಾನವನ್ನ ನೀಡಿ. ಆ ಹೊತ್ತಿನ ಸೆಕ್ಸ್ ಉಳಿದ ದಿನಗಳಿಗಿಂತ ತುಂಬಾನೇ ವಿಶಿಷ್ಟವಾಗಿರುತ್ತೆ ಅನ್ನೋದನ್ನ ಗಮನಿಸಿ. ಕೋಪದ ನಂತರ ಮಿಲನ ಕ್ರಿಯೆ ನಡೆಸೋದಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋ ಭಾವನೆ ತಪ್ಪು. ಪ್ರಯತ್ನ ಪಟ್ರೆ ಮಾತ್ರ ನಿಮ್ಗೆ ಈ ಹೊತ್ತಿನ ವಿಶಿಷ್ಟ ಫಲ ಸಿಗುತ್ತೆ. ಬಿಡುವಿನಲ್ಲಿ ವಾರಾಂತ್ಯದಲ್ಲಿ ರತಿ ಕ್ರೀಡೆ. ಪತಿ ಪತ್ನಿಯರು ಲೈಂಗಿಕ ಸಂಬಂಧವನ್ನ ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಮನಸ್ಸಿನಲ್ಲಿ ಯಾವುದೇ ಆತಂಕ ಮತ್ತು ಒತ್ತಡ ಇರಬಾರದು. ಇಬ್ರು ಶಾಂತವಾಗಿರೋ ಸಮಯದಲ್ಲಿ ಮಿಲನ ಕ್ರಿಯೆ ಮಾಡೋದು ಮಿಲನದ ಮಧುರ ಅನುಭವವನ್ನು ಉತ್ತಮವಾಗಿ ಅನುಭವಿಸೋದಕ್ಕೆ ಸಹಾಯ ಮಾಡುತ್ತೆ. ವಾರದ ಕೊನೆಯ ದಿನಗಳಲ್ಲಿ ದೈನಂದಿನ ವ್ಯವಹಾರಗಳಿಂದ ಬಿಡುವು ಸಿಗುತ್ತೆ. ಈ ಸಮಯದಲ್ಲಿ ಯಾವ ಕೆಲಸಗಳ ಒತ್ತಡವೂ ಇರೋದಿಲ್ಲ. ಇಂತಹ ಸಮಯದಲ್ಲಿ ಮಿಲನವಾದ್ರೆ ನೀವು ಹೆಚ್ಚು ಸಂತೋಷವನ್ನ ಪಡೆಯಬಹುದು. ಉತ್ತಮವಾಗಿ ಪರ್ಫಾರ್ಮ್ ಕೂಡ ಮಾಡಬಹುದು. ಭಾವನಾತ್ಮಕವಾಗಿಯೂ ಇದರಿಂದ ಹೆಚ್ಚಿನ ತೃಪ್ತಿ ಸಿಗುತ್ತೆ. ಬಿಡುವಿನ ವೇಳೆಯಲ್ಲಿ ಹೊಸ ಹೊಸ ಭಂಗಿಗಳನ್ನು ಕೂಡ ಪ್ರಯತ್ನಿಸಬಹುದು. ಹೊಸ ಪ್ರಯೋಗಗಳ ಮೂಲಕ ತುಂಬಾ ಲವಲವಿಕೆಯಿಂದ ಸುಖವನ್ನ ಪಡೆಯಬಹುದು. ಮಹಿಳೆಯರು ಆನಂದಿಸುವ ಸಮಯ. ಹೆಚ್ಚಿನವರು ಮಿಲನಕ್ಕೆ ಮುಂಜಾನೆಯೇ ಪ್ರಶಸ್ತ ಸಮಯ ಅಂತ ಭಾವಿಸ್ತಾರೆ. ಬಹಳಷ್ಟು ಪುರುಷರಿಗೆ ಬೆಳಗ್ಗೆ ಹೆಚ್ಚು ಮೂಡಿರುತ್ತೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಆ ಹೊತ್ತಲ್ಲಿ ಪುರುಷರಲ್ಲಿ ಸೆಕ್ಸ್ ಭಾವನೆಯನ್ನ ಅರಳಿಸುವಂತಹ ಟೆಸ್ಟೋಸ್ಟೆರಾನ್ ಮಟ್ಟ ಹೆಚ್ಚಾಗಿರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈ ಕಾರಣದಿಂದಾನೆ ಮುಂಜಾನೆಯ ಮಿಲನ ಕ್ರಿಯೆ ಉತ್ತಮ ಅಂತ ಹಳೆಯ ಅಧ್ಯಯನಗಳು ವರದಿ ಮಾಡಿವೆ. ಆದ್ರೆ ಇತ್ತೀಚಿನ ಹೊಸ ಅಧ್ಯಯನದ ಪ್ರಕಾರ ಉತ್ತಮ ಸೆಕ್ಸ್ಗೆ ಮುಂಜಾನೆಯೇ ಆಗಬೇಕಿಲ್ಲ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ಇಲ್ಲಿ ಯಾವ ಸಮಯದಲ್ಲಿ ಸೆಕ್ಸ್ ಮಾಡಬೇಕು ಅನ್ನೋದನ್ನ ಬಿಟ್ಟು ಇಬ್ಬರಿಗೂ ಸರಿ ಅನಿಸುವಂತಹ ಯಾವ ಹೊತ್ತಿನಲ್ಲಿ ಮಿಲನ ಕ್ರಿಯೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಬಹುದು. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಮಿಲನದ ಸುಖವನ್ನ ಉತ್ತಮವಾಗಿ ಅನುಭವಿಸೋದಕ್ಕೆ ಮತ್ತು ಇಬ್ರು ಒಂದೇ ಸಮಯದಲ್ಲಿ ಆರ್ಗಾಸಮ್ ಹೊಂದೋದಕ್ಕೆ ಸಹಾಯವಾಗೋ ರೀತಿಯ ಸಮಯವನ್ನ ಗುರುತಿಸೋದು ಮುಖ್ಯ. ಇದೇ ಕಾರಣಕ್ಕೆ ಮಿಲನ ಸುಖ ಇಬ್ಬರಿಗೂ ಸಮಾನವಾಗಿ ಸಿಕ್ಕರಷ್ಟೇ ಅದು ಉತ್ತಮ ಸೆಕ್ಸ್ ಅಂತ ತಜ್ಞರು ಹೇಳೋದು. ಹೊಸ ಅಧ್ಯಯನಗಳ ಪ್ರಕಾರ ಹೀಗೆ ಇಬ್ಬರಿಗೂ ಸರಿ ಹೊಂದುವಂತಹ ಸಮಯ ಅಂದ್ರೆ ಅದು ಮಧ್ಯಾಹ್ನದ 3 ಗಂಟೆ. ಸೆಕ್ಸ್ ನಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಪ್ರಯೋಜನಗಳಿವೆ. ಮಧ್ಯಾಹ್ನದ ಹೊತ್ತಲ್ಲಿ ಪುರುಷರಲ್ಲಿ ಲೈಂಗಿಕ ಶಕ್ತಿ ಮತ್ತು ಆಸಕ್ತಿ ಹೆಚ್ಚಾಗಿರುತ್ತೆ. ಮಿಲನ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಉತ್ತಮ ಸುಖವನ್ನ ಅನುಭವಿಸೋದಕ್ಕೆ ಇದು ಬಹಳನೇ ಉಪಯುಕ್ತ ಎನ್ನುತ್ತವೆ ಈ ಕುರಿತು ನಡೆದಿರುವ ಅಧ್ಯಯನಗಳು. ಅಂದ ಹಾಗೆ ಪುರುಷರಲ್ಲಿ ಲೈಂಗಿಕ ಶಕ್ತಿ ಹೆಚ್ಚಿದ್ರೆ ಆಗ ಅವರಿಗೆ ಮಹಿಳೆಯನ್ನು ತೃಪ್ತಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಆ ಸಮಯದಲ್ಲಿ ನಿಮ್ಮ ಮಹಿಳಾ ಸಂಗಾತಿಗಳ ಸೆಕ್ಸ್ ಆಸಕ್ತಿ ಏನಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಮಿಲನ ಕ್ರಿಯೆ ನಡೆಸಿದ್ರೆ ಇಬ್ಬರಿಗೂ ಲಾಭ ಗ್ಯಾರಂಟಿ.
ಅಂದ ಹಾಗೆ ಈ ಅಧ್ಯಯನಗಳ ಫಲಿತಾಂಶಗಳ ಪ್ರಕಾರ ಮಹಿಳೆಯರ ಪೀರಿಯಡ್ಸ್ ಕಳೆದು 10ನೇ ದಿನ ಅವರ ದೇಹದಲ್ಲಿ ಹಾರ್ಮೋನ್ಗಳ ಪ್ರಮಾಣ ಮಿಲನಕ್ಕೆ ಸೂಕ್ತವಾಗಿರುತ್ತೆ. ಅಲ್ಲದೆ ಒಂದ್ ವೇಳೆ ಮಹಿಳೆ ಗರ್ಭಿಣಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಈ 10ನೇ ದಿನದ ಮಧ್ಯಾಹ್ನ 3 ಗಂಟೆಗೆ ಮಿಲನವಾದ್ರೆ ಉತ್ತಮ ಫಲ ಸಿಗೋ ಸಾಧ್ಯತೆ ಇದೆ ಅನ್ನುತ್ತವೆ ಫಲಿತಾಂಶಗಳು. ಇನ್ನು ಸೆಕ್ಸ್ಗೆ ಒಂದು ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಸಿಗುವಂತಹ ಲಾಭಗಳು ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳನ್ನ ಕೊಡ್ತೀವಿ ಮುಂದಿನ ಎಪಿಸೋಡ್ನಲ್ಲಿ.